ಕೆಟ್ಲಾಗ್ ಪ್ರೊಸೆಸಿಗೆ ಹೋಗಬೇಕು. ಕ್ರಿಯೇಟ್ ಮಾಡಿರೋ ಬುಕ್ಕನ್ನ ನೋಡಬೇಕಂದ್ರೆ ಈಗ ನಾವು ಸರ್ಚಿಗೆ ಕೆಟ್ಲಾಗ್ ಸರ್ಚ್ ಅಂತ ಕೆಟ್ಲಾಗ್ ಸರ್ಚ್ ಹೋಗಬೇಕು. ಇದು ಬುಕ್ ಆ್ಯಂಡ್ ಥೀಸಿಸ್. ಟೈಟಲ್ ತಗೋಬೇಕು. ಏನು ಯಾವ ಟೈಟಲ್ ಕ್ರಿಯೇಟ್ ಮಾಡಿದ್ರೆ ಅದು ಹೆಸರು ಹೊಡಿಬೇಕು. ಸ್ಪೆಲ್ಲಿಂಗ್ ಹೊಡೆದ ತಕ್ಷಣ ಬರುತ್ತೆ ಅನ್ಸುತ್ತೆ. ಕಾಸ್ಮಿಕ್ ಗ್ಯಾಸ್ ನಾವು ಮಾಡಿದ್ದು ಕೆಳಗಿನ ಕಡೆ ಬಿಗ್ ಲೆಟರ್ ಜಸ್ಟ್ ಮಿಸ್. ಇದು ಫುಲ್ ಡೀಟೇಲ್ ಬರುತ್ತೆ. ಹಿಂಗೆ ಬರುತ್ತೆ. ನಾವು ಏನೇನು ಎಂಟ್ರಿ ಮಾಡಿ ಇವದನ್ನ ಮತ್ತೆ ಎಕ್ಸಿಟ್ ಆಗುತ್ತೆ. ಈಗ ಇಲ್ಲಿ ನೋಡು ಆಕ್ಸೇಷನ್ ನಂಬರ್ ಎಲ್ಲ ಇರುತ್ತೆ. ಈಗ ನಾವೀಗ ಇದನ್ನು ಬೇರೆಯವರಿಗೆ ಕೊಡಬೇಕು ಅಂದಾಗ ಈ ನಂಬರ್ನ ನೆನ್ಪಿಡ್ಕೊಬೇಕು. ಆ ನಂಬರ್ನ ಇಲ್ಲ ಬರೆದು ಇಟ್ಕೋಬೇಕು. ಕೈಗೆ ಎಲ್ಲಿ ಬರ್ಕೊಂಬಿಡ್ಕೋ ಸ್ಪಾಟಲ್ಲಿ. ಇಲ್ಲ ಪೇಪರ್ ಇರುತ್ತಲ್ಲ. ಏನು ಮಾಡ್ಬೇಕಂದ್ರೆ ನೆನ್ಪಿಡ್ಕೋಬೇಕು ಹೇಳೋದು. ಫಸ್ಟ್ ತಡಿ, ಈಗ ಬುಕ್ ಕ್ರಿಯೇಟ್ ಆಯಿತು. ಈಗ ನೀನು ಅದನ್ನ ಒಬ್ಬ ಸ್ಟೂಡೆಂಟಿಗೆ ಕೊಡಬೇಕು ಅಂದರೆ ಈಗ ನೀನು ಸ್ಟೂಡೆಂಟು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಈ ನಂಬರ್ ಇಂಪಾರ್ಟೆಂಟು. ಆಯಿತು ಸೋಲ್ ಎಕ್ಸಿಟು ಮತ್ತು ಎಕ್ಸಿಟು. ಆಮೇಲೆ ಸರ್ಚ್ ಆಯ್ತು. ಇಷ್ಟ ತನಕ ಕಲ್ತ್ಕೊಂಡು ಮತ್ತೆ ಕಲಿತ್ಯಾ? ಕಲಿಸಿದ್ದು ಇಷ್ಟ ತನಕ. ಕಲಿಸಿದ್ರೆ ಕಲ್ತಿರಕ್ಕೆ ಬಂದಿರಲ್ಲ. ನೆಕ್ಸ್ಟ್ ಸ್ಟೂಡೆಂಟ್ ಕ್ರಿಯೇಟ್ ಮಾಡೋದು. ಯಾವ್ದಕ್ಕೋಬೇಕು? ಸರ್ಕ್ಯುಲೇಷನ್ ಮೆಂಬರ್, ಮೆಂಬರ್ಶಿಪ್ಪು, ನ್ಯೂ ಮೆಂಬರ್, ಮಿಸ್ಟರ್ ಶಶಾಂಕನೇ ಮಾಡ. ಉಲ್ಟಾ ಹೆಸರು ಹಾಕಬೇಕು. ಶಶಾಂಕ ಇನಿಷಿಯಲ್ ಏನು? ಶಶಾಂಕ್ ನಾಯ್ಕ್ ಅಂತ ಹಾಕ್ಬೋದು. ನಾಯಕ NIKನಾ? NAIK. ಇವಳು ಯಾವಳೇ ಇವಳು? ನೀನು ಯಾಕೆ ಅದು ಮಾಡ್ತಿದ್ದೀನಿ? ನಾನು ಇದು ಮಾಡ್ಕೊತಿದ್ದೆ. NAIK ನಾಯ್ಕ್ ಶಶಾಂಕ್. ಶಶಾಂಕ ಓ ಫಸ್ಟ್ ನೇಮ್ ಹಂಗೆ ಬರ್ಬೇಕು. ಮಿಡಲ್ ನೇಮ್ ಏನಿಲ್ಲ. ಸ್ಕಿಪ್ಪು. ಟ್ಯಾಬು. ಡೇಟ್ ಆಫ್ ಬರ್ತ್ ಯಾವುದೋ ಒಂದು ಕೊಡು. 5/9/2001. 12 ನಂದೇ ಕೊಟ್ಟಿದ್ರೆ ಆಗ್ತಿತ್ತು. ಯಾವುದೋ ಒಂದು ವರ್ಷ ಸಣ್ಣವನು ಮಾಡಿದ್ದೆ. ಮೆಂಬರ್ ಟೈಪ್ ಸ್ಟೂಡೆಂಟ್ ಸ್ಟೂಡೆಂಟ್ ಇದ್ದಾನೆ. ಮೆಂಬರ್ ಟೈಪ್ ಮತ್ತು ಟ್ಯಾಬು. ಅಲ್ಲ ಕ್ಯಾಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟು. ಇದಿಲ್ಲ. ನೆಕ್ಸ್ಟು ಕ್ಯಾಟಗರಿ. ಇವನು ಸ್ಟೂಡೆಂಟ್ ತಾನೆ. ಕ್ಯಾಟಗರಿ ಸ್ಟೂಡೆಂಟ್ ಕ್ರಿಯೇಟ್ ಮಾಡೋಣ. ಅವೆಲ್ಲ ತೆಗ್ದಿರ್ತಾರಂತೆ ಎಕ್ಸಾಮಲ್ಲಿ. ಈಗ ಅದು ಯಾವುದೂ ಇರೋದು ಅಂತೆ. ಫಸ್ಟ್ ನೀನೇ ಎಡಿಟ್ ಮಾಡ್ಕೊಬೇಕು. ಕ್ಯಾಟಗರಿಗೆ ಹೋಗಿ ಆ್ಯಡ್ ಕೊಡಬೇಕು. ಅಂದರೆ ಟೈಪ್ ಮಾಡ್ಕೊಳಕ್ಕಾಗಲ್ಲ. ಆ್ಯಡ್ ನ್ಯೂ ಹೊಸದು. ಕ್ಯಾಟಗರಿ ಸ್ಟೂಡೆಂಟ್ ಅಲ್ವಾ, ಹಂಗಾಗಿ ಎಸ್ ಅಂತ ಕೊಡೋಣ. ಎಸ್ಸು 10 ಅಂತ ಕೊಡ್ತೀವಿ. ಇಲ್ಲ ಒಂದೇ ಬರ್ತಿದ್ದು ತೊಗೊಂಡಿರುತ್ತೆ ಅಂದ್ಕೊಂಡೆ. 9 ಕೊಡಿ. ಶಶಾಂಕ್ ಸ್ಟೂಡೆಂಟು 9 ಅಂತ ಹಾಕೋಣ. ನಾವು ಯಾವ್ದಾರ ನಂಬರ್ ಕೊಟ್ಕೋಬೋದು. ನೆಕ್ಸ್ಟು ಟ್ಯಾಬ್ ಹೊಡಿ. ಅದಾದಮೇಲೆ ಡ್ಯೂರೇಷನ್. ನಿನಗೆ PG ಎಷ್ಟು ವರ್ಷ ಇರುತ್ತೆ? 2 ವರ್ಷ. 2 years ಅಂತ ಹಾಕಬೇಕು. 2 years ಕೆಳಗೋಗಮ್ಮ. 2 years ಆಯಿತಾ. ಮೆಂಬರ್ ಚಾರ್ಜ್ ಹಾಕ್ತೀವಾ? ಪ್ರಿವಿಲೇಜಿಗೆ ಬರಬೇಕು ಫಸ್ಟು. ನಿನಗೆ ಇಶ್ಯೂ ಪೀರಿಯಡು 15 ದಿವಸಕ್ಕೆ ಬುಕ್ ಕೊಡೋದು. ಇಶ್ಯೂ ಪೀರಿಯಡ್ ಎಷ್ಟು ಡಾಕ್ಯುಮೆಂಟ್ 15. ಆಮೇಲೆ ಮ್ಯಾಕ್ಸಿಮಮ್ ನಿನಗೆ ಎಷ್ಟು ಬುಕ್ ಕೊಡ್ತಾರೆ? ಎರಡೇ ಕೊಡೋದು. ಆಮೇಲೆ ಮ್ಯಾಕ್ಸಿಮಮ್ ನೀನು 2 ಬುಕ್ನ ರಿಸರ್ವ್ ಮಾಡೋದು ಅಷ್ಟೇ. ಅಂದರೆ ಇನ್ನು ಬುಕ್ ತೊಗೊಂಡೋಗಿರ್ತಾರಲ್ಲ ಬೇರೆಯವರು, ಅದನ್ನು ರಿಸರ್ವ್ ಮಾಡೋದು. ನಂಗೆ ಬಂದಮೇಲೆ ವಾಪಸ್ ಕೊಡ್ರಿ ಅಂತ. ಅದಾದಮೇಲೆ ಎಷ್ಟು ದಿವಸ ನೀನು ಅದನ್ನು ರಿಸರ್ವ್ ಮಾಡಿ ಇಟ್ಟಿರ್ಬೋದು, ಅಷ್ಟರೊಳಗೆ ನೀನು ತಗೋಬೇಕು. 15 ದಿವಸಕ್ಕೆ ರಿಸರ್ವ್ ಇಟ್ಟಿರ್ತಾರೆ ನಿಂದು. ಅದಾದಮೇಲೆ ನೆಕ್ಸ್ಟು ಎಷ್ಟು ದಿವಸಕ್ಕೆ ಎಷ್ಟು ಚಾರ್ಜು ಅಂತ. 15 ದಿವಸಕ್ಕೆ ನಿನಗೆ 15 ದಿವಸ ಆದರೂ ಬುಕ್ ಕೊಟ್ಟಿಲ್ಲ ಅಂದರೆ ₹1. ₹1 ಫೈನು. $1.00. ₹100 ಆಯ್ತದ. ಆಯಿತಾ. ನೆಕ್ಸ್ಟು 15 ದಿನ ಆದ್ರೂ ನೀನು ಕೊಟ್ಟಿಲ್ಲ ಅಂದಾಗ 30 ದಿನ ಆದಮೇಲೆ 15-30 ದಿನಕ್ಕೆ ಮತ್ತೆ ₹1 ಜಾಸ್ತಿ. ₹1 ಜಾಸ್ತಿ ಆಗಿ ₹2 ಆಗುತ್ತೆ ಫೈನ್. $2 ಪಾಯಿಂಟ್ ಅಂತ ಹೊಡೆದ್ರೆ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ಆದರೆ ನಿಮ್ಮ ಡಿಫಾಲ್ಟ್ ಚಾರ್ಜು ಎಷ್ಟಿತ್ತು? ₹1 ಅಷ್ಟೇ. ಇದಿಷ್ಟೇ. ₹1 ಆಗಿಲ್ಲ. ಅದ್ರ ಕೆಳಗಿನೆಲ್ಲ ಸುಮ್ಮನೆ ಇರ್ತವೆ. ₹1 ಆಗಿಲ್ಲ.
ಎಕ್ಸಾಮಲ್ಲೂ ಹಿಂಗೆ ಕೊಟ್ಟರೆ ಸೇಮ್ ಈ ಥರ ಕೊಡ್ತಾರೆ ಸೇಮ್ ಹಿಂಗೆ ಹಾಕೊಳ್ಳಿ ಕೊಡ್ಬೇಕು, ಇದನ್ನೇ ಕೊಡಬೇಕು ಹ್ಞೂ ಕರೆಕ್ಟಾಗಿ ನಾವು ನೆನ್ಪಿಡ್ಕೊ. ಇದು ಪೀರಿಯಡು 15 ದಿನದ್ದು. 15 ಆಮೇಲೆ ಎಷ್ಟು ಬುಕ್ಕನ್ನು ಅಲೋಡ್ ಮಾಡ್ತಾರೆ ಅಂದರೆ ನಮ್ಮ ಬುಕ್ 2. ಆಮೇಲೆ ಎಷ್ಟನ್ನು ರಿಸರ್ವ್ ಮಾಡ್ಬೋದು ಅಂತ ಕೇಳಿದಾಗ 2 ಬುಕ್ ರಿಸರ್ವ್ ಮಾಡೋದು ಕೂಡ 2. ಆಮೇಲೆ ರಿಸೀವ್ ಪೀರಿಯಡ್ ಎಷ್ಟಿರುತ್ತೆ ಅಂತಂದರೆ ನೀವು 15 ದಿನ ಅಷ್ಟೇ. 15 ದಿನದೊಳಗೆ ಅದನ್ನು ಇಶ್ಯೂ ಮಾಡ್ಕೊಬೇಕು. ಆಮೇಲೆ ಇದು ಡ್ಯೂರೇಷನ್ ಅಂತಂದರೆ ನಿಮಗೆ ಎಷ್ಟು ದಿನಕ್ಕೆ ಎಷ್ಟು ಫೈನ್ ಬೀಳುತ್ತೆ ನನಗೆ 15 ದಿನಕ್ಕೆ 1 ರೂಪಾಯಿ ಬೀಳುತ್ತೆ. ಆಮೇಲೆ ನೀನು ಅಷ್ಟಕ್ಕೂ ಕೊಟ್ಟಿಲ್ಲ ಅಂತಂದರೆ 30 ಡೇಸ್ಗೆ ಅಷ್ಟರ ಮೇಲೆ 30 ಡೇಸ್ಗೆ 2 ರೂಪೀಸ್ ಆಗುತ್ತೆ. 2 ರೂಪೀಸ್ ಆಗುತ್ತೆ. ಆದರೆ ನಮ್ಮದು ಮುಂಚಿಂದ ಎಷ್ಟಿದ್ದು ಫೈನು 1 ರೂಪಾಯಿ. ಸೇವ್ ಮಾಡಬೇಕು. ಸೇವ್ ಇಷ್ಟೇನಾ? ಸೇವ್ ಕೊಡಿ. ಅದು ಮೆಂಬರ್ಸ್ ಚಾರ್ಜ್ ಡ್ಯೂ ಅಲೋಡ್ ಅದು ನಾವು ಹಾಕ್ಬೇಕಾ? ಇಲ್ಲ ತಾನೇ? ಸೇವ್ ಆಗಿದೆ ಅಂತ ತೋರಿಸಿ. ಸೇವ್ ಹೊಡಿಲ್ಲ ಸರಿ. ಸೇವ್ ಆಗಿಲ್ಲ ಅದು. ಇವು ಮೆಂಬರ್ಶಿಪ್ ಮಾಡಿದ್ದು ನಾವು. ಇದೇನು ಮಾಡಿ ಇವೆರಡು ನಾವು ಹಾಕ್ಬೇಕಾ? ಇಲ್ಲ ತಾನೇ? ಅಷ್ಟೇ. ಸೇವ್ ಕೊಡಿ ಸರಿ. ನೋಡಿ 30 ಆಗೈತೆ, ಎಲ್ಲ ವಾಪಸ್ ಬಂದಿದೆ. ಅದು ಆಫ್ ಮಾಡು.